ಅವ್ರಿಗೇನಾಗಿದೆ ಬಿಜೆಪಿಯಲ್ಲಿ ನೋಡಿ, ನೀವು ಇತಿಹಾಸ ತೆಗೀರಿ. ಬಿಜೆಪಿ ಯಾವತ್ತನ ಚುನಾವಣೆಯಲ್ಲಿ ಬಿಜೆಪಿಯವರು ಯಾವತ್ತನ ಅವ್ರ ಸಾಧನೆ ಕೇಳ್ಬಿಟ್ಟು ಒಟ್ಟು ಕೇಳಿದಾರ? ಸಾಧನೆ ತೋರಿಸಿ. ನಾವು ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗಿದ್ವಿ. ಯಾವಾಗ ಚುನಾವಣೆ ಬರ್ತದೆ, ನಾವು ಜನಗಳ ಮಧ್ಯೆ ಹೋದ್ರೆ ನಮ್ಮ ಸಾಧನೆನ ಹೇಳ್ತೀವಿ. ನಾವು ಇಂಥದ್ದು ಮಾಡಿದೀವಿ, ಮುಂದೆ ನಮ್ಮ ಸರ್ಕಾರ ಬಂದ್ರೆ ಹಿಂಗ್ ಮಾಡ್ತೀವಿ ಅಂತ ನಮ್ಮ ಸಾಧನೆ ತೋರ್ತೀವಿ. ಬಿಜೆಪಿ ಯಾವತ್ತನ ಸಾಧನೆ ಹೇಳಿದಾರ? ಹಿಂದೂ ಮುಸಲ್ಮಾನ್, ಹಿಂದೂ ಮುಸಲ್ಮಾನ್. ಯಾವ ಹಿಂದೂನು ಬೇಕಾಗಿಲ್ಲ, ಯಾವ ಮುಸಲ್ಮಾನು ಬೇಕಾಗಿಲ್ಲ. ಅವ್ರು ಬೇಕಾಗಿರೋದು ಕುರ್ಚಿ. ಯಾವ ಹಿಂದೂನು ಬೇಕಾಗಿಲ್ಲ, ಅವ್ರು ಯಾವ ಮುಸಲ್ಮಾನು ಬೇಕಾಗಿಲ್ಲ. ಸಾಧನೆ ತೋರಿಸಿ, ಏನ್ ಮಾಡಿದೀವಿ ಅಂತ ಸಾಧನೆ ತೋರಿಸು. ಮತ ಕೇಳಿ ನೀವು. ಈ ಜನಗಳಿಗೆ ಅವ್ರು ಮಾಡ್ತಾ ಇರೋದು ಬರೋ ಪೊಲಿಟಿಕಲ್ ಲಾಭಕ್ಕೋಸ್ಕರ ಅವರು ಕಾಟಾಚಾರಕ್ಕೆ ಕೊಟ್ಟಿದ್ದಾರೆ. ಎಷ್ಟು ಕೋಟಿ ಕೊಟ್ಟಿದ್ದೀವಿ ನಾವು ಅನುದಾನ? ಈಗ ಕಲ್ಯಾಣ ಕರ್ನಾಟಕಕ್ಕೆ 11 ಕೋಟಿ, ಎಷ್ಟು ಕೋಟಿ ಕೊಟ್ಟಿರೋ ಟೋಟಲ್? 11,000 ಕೋಟಿ. 11,000 ಕೋಟಿ ಕೊಟ್ಟಿರೋದು ಕಲ್ಯಾಣ ಕರ್ನಾಟಕಕ್ಕೆ. ಬೇರೆ ಸರ್, ಪ್ಯಾಲೆಸ್ಟೈನ್ಗೆ ಬೆಂಬಲ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಅವರೇ ಕೊಟ್ಟಿದ್ದಾರೆ. ಕರೆಕ್ಟ್ ತಾನೆ? ಕೇಂದ್ರ ಸರ್ಕಾರನೇ ಬೆಂಬಲ ಅಂತ ಘೋಷಣೆ ಮಾಡಿದ್ದಾರೆ. ವಿ ಆರ್ ಸಪೋರ್ಟಿಂಗ್ ಪ್ಯಾಲೆಸ್ಟೈನ್ ಅಂತ ಕೊಟ್ಟಿದ್ದಾರೆ. ಹೇಳಿದಾರೆ ಇಲ್ಲೋ? ಕೇಂದ್ರ ಸರ್ಕಾರದವರು ಹೇಳಿದ್ದಾರೆ. ಈಗ ಯಾರೋ ಒಂದು ಫ್ಲಾಗ್ ಇಟ್ಕೊಂಡು ಕಾರಣಕ್ಕೆ ಈ ಬಿಜೆಪಿ ಅವರೇ ದುಡ್ಡು ಇಶ್ಯೂ ಮಾಡ್ತಾರೆ. ಫ್ಲಾಗ್ ಜೈಕರ ಆದ್ರೆ, ಯಾವ್ದನ ದೇಶದ ಜೈಕರ ಆದ್ರೆ ತಪ್ಪದು. ದೇಶದ್ರೋಹಿ ಅವನು, ಯಾರನ್ನ ಇಲ್ಲಿ ಎನಿಬಡಿ ದೇಶದ್ರೋಹಿ ಅಂತವ್ರನ್ನ ಗಲ್ ಶಿಕ್ಷೆ ಸಿಗ್ಬೇಕು. ಫ್ಲಾಗ್ ಇಟ್ಕೊಳ್ಳೋದು ತಪ್ಪೇನಿಲ್ಲ, ನನ್ಗೆ ಹೇಳೋದು. ಇವರೇ ಘೋಷಣೆ ಮಾಡಿದಾರೆ ಇಲ್ಲ. ಈಗ ಕೇಂದ್ರ ಸರ್ಕಾರದಿಂದಾನೆ ವಿ ಆರ್ ವಿತ್ ಇದಂತ ಕೊಟ್ಟಿದ್ದಾರೆ, ನಮ್ ಬೆಂಬಲ ಇದೆ ಅಂತ ಕೊಟ್ಟಿದ್ದಾರೆ. ಈಗ ಬೇರೆ ದೇಶದ್ದು ಯಾರನ್ನ ಎನಿಬಡಿ ಅವ್ನ ದೇಶದ ದ್ರೋಹಿ ಆಗ್ತಾನೆ, ಅವನಿಗೆ ಶಿಕ್ಷೆ ಅಂತ ಶಿಕ್ಷೆ ಆಗ್ಬಾರ್ದು, ಅವ್ನ್ ಗಲ್ ಶಿಕ್ಷೆ ಕೊಡ್ಬೇಕು ಅವನಿಗೆ. ಈಗ ಇವ್ರು ಘೋಷಣೆ ಮಾಡಿದ್ಮೇಲೆ ತಾನೇ ಫ್ಲಾಗ್ ಇಟ್ಕೊಂಡಿರೋದು. ಇವ್ರು ಘೋಷಣೆ ಮಾಡಿ ಯಾರು ಇಟ್ಕೊಳ್ತಾ ಇದ್ರು? ಇವ್ನ ಬೆಂಬಲ ಇದೆ ಅಂತ ಘೋಷಣೆ ಮಾಡಿದಕ್ಕೆ ತಾನೇ ಫ್ಲಾಗ್ ಇಟ್ಕೊಂಡಿದ್ದು. ಈ ಫ್ಲಾಗ್ ಇಟ್ಕೊಂಡಿಲ್ಲ ಅಂದ್ರೆ ಘೋಷಣೆ ಮಾಡಿಲ್ಲ ಅಂದ್ರೆ ಫ್ಲಾಗ್ ಯಾರು ಇಟ್ಕೊಳ್ತಾ ಇದ್ರ? ಇವ್ರು ಘೋಷಣೆ ಮಾಡಿದಕ್ಕೆ ತಾನೇ ಫ್ಲಾಗ್ ಇಟ್ಕೊಂಡಿರೋದು.